ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಲೆಟರ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಿಗೆ ಸಂಬಂಧಪಟ್ಟ ಹಾಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀತಕ್ಕಂಥವರಿಗೆ ಹಾಗೆ SSLC ವಿದ್ಯಾರ್ಥಿಗಳಿಗೆ NTSC ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುವ ರೀತಿಯಲ್ಲಿ ಲೆಟರ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಿಗೆ ಸಂಬಂಧಪಟ್ಟ ಮೆಂಟಲ್ ಎಬಿಲಿಟಿಯಲ್ಲಿ ಲೆಟರ್ಸನ್ನು ಬಳಸ್ಕೊಂಡು ಅರೇಂಜ್ ಮಾಡ್ತಕ್ಕಂಥದ್ದು, ಲೆಟರ್ಸ್ನ ಅರೇಂಜ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತವೆ. ಸೊ ಆ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ ನೋಡಿ, ಮೊದಲನೇ ಪ್ರಶ್ನೆ ಹೇಳುತ್ತೆ ಕೋಡಿಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು ಕೋಡ್ ಪ್ರಕಾರ MADRAS ಅಂದರೆ ಮದ್ರಾಸನ್ನು NBESBT ಎಂದು ಬರೆಯಲಾಗಿದೆ. ಹಾಗಾದರೆ ಅದೇ ಕೋಡ್ನ ಪ್ರಕಾರ ಬಾಂಬೆ BOMBAY ಬಾಂಬೆ ಅನ್ನು ಹೇಗೆ ಬರೆಯಬಹುದು ಅಂತೇಳಿ ನೋಡಿ. ಮಡ್ರಾಸನ್ನು NBESBT ಅಂತ ಬರೆಯೋದಾದರೆ ಬಾಂಬೆ ಅಂತಕ್ಕಂಥ ಪದವನ್ನು ಏನಂತ ಬರೀಬೋದು? ಈ ಕೆಳಗಡೆ 4 ಆಪ್ಷನ್ ಇದ್ದಾವೆ, 4ರಲ್ಲಿ ಯಾವ ಆಪ್ಷನ್ ಸರಿಯಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ಈಗ ನಾವು ಅದನ್ನು ಅಬ್ಸರ್ವ್ ಮಾಡಿದರೆ ಅವ್ರು ಏನು ಮಾಡಿದ್ದಾರೆ, ಮದ್ರಾಸ್ ಅಂತ ಇದೆ, ಅದನ್ನು NBESBT ಅಂತ ಮಾಡಿದ್ದಾರೆ. ಅದ್ರ ಪ್ರಕಾರ ನಾನಿಲ್ಲಿ ಮದ್ರಾಸ್ ಬರ್ಕೊಂಡಿದ್ದೀನಿ, ಅದ್ರ ಕೆಳಗಡೆ NBESBT ಅಂತ ತೊಗೊಂಡಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದರೆ M ಆದಮೇಲೆ +1 ಎಮ್ಗೆ ನೆಕ್ಸ್ಟ್ ನೀವು ಲೆಟರ್ ಕೋಡಿಂಗ್ ನೋಡ್ತಾ ಹೋದರೆ ಆಲ್ಫಾಬೆಟ್ಸ್ನ ಪ್ರಕಾರ ಎಮ್ನ ನಂತರ N ಬರುತ್ತೆ ಲೆಟ್ರ್, ಹಾಗೆ ಎನ ನಂತರ B ಬರುತ್ತೆ, ಹಾಗೆಯೇ ಡಿನ ನಂತರ E ಬರುತ್ತೆ, ನೆಕ್ಸ್ಟ್ ಆರ್ನ ನಂತರ S ಬರುತ್ತೆ, ಹಾಗೆ ಎನ ನಂತರ B ಬರುತ್ತೆ, ಆದರೆ ಎಸ್ನ ನಂತರ T ಬರ್ತಾ ಇದೆ. ಅಂದರೆ ಅದರ ಅರ್ಥ ಇಲ್ಲಿ ಏನು ಲೆಟರ್ಸ್ ಇದ್ದಾವೆ ಲೆಟರ್ಸ್ನ ಮುಂದಿನ ಲೆಟರ್ಸನ್ನು ಬಳಸ್ಕೊಂಡು ಈ ಒಂದು ಕೋಡಿಂಗ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೀವು ಇಲ್ಲಿ ಹೋದರೆ B ಇದೆಯಲ್ಲ, ಬಿಗೆ ನೆಕ್ಸ್ಟ್ ಲೆಟರ್ನ ಇಲ್ಲಿ ಬರೆದರೆ C, ಹಾಗೆಯೇ O ಇದೆ, ಓನ ನೆಕ್ಸ್ಟ್ ಲೆಟರ್ ಏನಾಗುತ್ತೆ P, M ಇದೆ, ಎಮ್ನ ನೆಕ್ಸ್ಟ್ ಲೆಟರ್ ಏನಾಗುತ್ತೆ, ಎಮ್ನ ನೆಕ್ಸ್ಟ್ ಲೆಟರ್ ಏನು ಹೇಳ್ಬೋದು N, ಹಾಗೆ ಬಿನ ನೆಕ್ಸ್ಟ್ ಲೆಟರು C, ನೆಕ್ಸ್ಟ್ ಎನ ನೆಕ್ಸ್ಟ್ ಲೆಟರು B, ವೈನ ನೆಕ್ಸ್ಟ್ ಲೆಟರು Z ಅಂತ ಬರೆದ್ರೆ CPNCBZ ಎಲ್ಲಿದೆ ಇಲ್ಲಿ ಆಪ್ಷನ್ನು CPNCBZ. ಓಕೆನಾ? ಸೊ ದಟ್ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥದ್ದು ಸರಿಯಾಗಿರುತ್ತೆ. ಈ ಒಂದು ಕೋಡ್ನ ಪ್ರಕಾರ ಬಾಂಬೆಯನ್ನು ನಾವು CPNCBZ ಅಂತ ನೀವು ಬರೀಬಹುದು. ಓಕೆನಾ? ಸೊ ಹಾಗೆ ಇನ್ನೊಂದು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಮಲ್ಟಿಪಲ್ ಎಂಬ ಶಬ್ದವನ್ನು ಕೋಡ್ ಬಳಸಿ KSJRGNJC ಎಂದು ಪರಿವರ್ತಿಸಲಾಗಿದೆ. ಇದೇ ಸಂಕೇತ ಬಳಸಿ DELIVER ಡೆಲಿವರ್ ಎಂಬ ಶಬ್ದವನ್ನು ಹೇಗೆ ಬರೆಯಬೇಕಾಗಬಹುದು ಅಥವಾ ಬೇಕಾಗುವುದು ಅಂತ ಕೇಳಿದ್ದಾರೆ. ಸೊ ಅದ್ರ ಪ್ರಕಾರ ಮಲ್ಟಿಪಲ್ ಅನ್ನೋ ಪದ ಏನಾಗಿದೆ, ಈಗ KSJRGNJC ಅಂತ ಆಗಿದೆ. ಸೊ ಇಲ್ಲಿ M ಮತ್ತು Kಗೆ ಇರುವಂಥ ಸಂಬಂಧವನ್ನು ನೋಡಿದ್ರೆ K ಆದಮೇಲೆ L ಬರುತ್ತೆ, ಎಲ್ನ ನಂತರ M, KLM, ಹಾಗೇನೆ STU. ಓಕೆನಾ? ನೆಕ್ಸ್ಟ್ JKL, ಹಾಗೇನೆ RST, ನೆಕ್ಸ್ಟ್ ZHI, ನೆಕ್ಸ್ಟ್ NOP, JKL, CDE ಅಂತ ಬರೀಬಹುದು. ಅಂದರೆ ಏನು ಮಾಡಿದ್ದಾರೆ ಇಲ್ಲಿ ಅಂದರೆ ಎಮ್ನ ಹಿಂದಿನ ಒಂದು ಲೆಟರ್ ಬಿಟ್ಟು ಅದರ ನೆಕ್ಸ್ಟ್ ಲೆಟರ್ನ ಬರೆದಿದ್ದಾರೆ, ಅಂದರೆ ಎರಡನೇ ಲೆಟರ್ ಬರೆದಿದ್ದಾರೆ. ಎಮ್ನ ಹಿಂದಿರುವ ಎರಡನೇ ಲೆಟರ್, ಇಲ್ಲಿ ಯುನ ಹಿಂದಿರುವ ಎರಡನೇ ಲೆಟರು, ಎಲ್ನ ಹಿಂದಿರುವ ಎರಡನೇ ಲೆಟರು. ಓಕೆನಾ? ಅದ್ರ ಪ್ರಕಾರ ನೀವು ಡಿನ ಹಿಂದಿರುವ, ಇಲ್ಲಿ ಆ್ಯಕ್ಚುಲಿ ಡಿನ ಹಿಂದೆ ಏನು ಬರುತ್ತೆ C ಬರುತ್ತೆ, ಸಿನ ಹಿಂದೆ ಏನು ಬರುತ್ತೆ BCD ಅಂತ ಬರೀಬೋದಲ್ವಾ. ಹಾಗೆಯೇ ಇಲ್ಲಿ ಈದ ಹಿಂದೆ D ಬರುತ್ತೆ. ಓಕೆನಾ? ಡಿದ ಹಿಂದೆ ಏನು ಬರುತ್ತೆ C ಬರುತ್ತೆ, CDE ಬರೀಬೋದಲ್ವಾ. ಹಾಗೆಯೇ ಎಲ್ನ ಹಿಂದೆ K ಬರುತ್ತೆ, ಕೆನ ಹಿಂದೆ Z ಬರುತ್ತೆ, JKL. ಹಾಗೆಯೇ I, H ಬರುತ್ತೆ, ಐನ ಹಿಂದೆ, Hನ ಹಿಂದೆ ಏನು ಬರುತ್ತೆ G ಬರುತ್ತೆ, GHI. ಹಾಗೆಯೇ V, U ಬರುತ್ತೆ, ವಿನ ಹಿಂದೆ, ಅದರ ಹಿಂದೆ T ಬರುತ್ತೆ, TUV. ಹಾಗೆಯೇ E ಬರೆದಿದ್ದಾರೆ. ಸೊ E ಅಂದರೆ ಇಲ್ಲಿ D ಬರುತ್ತೆ, ಇಲ್ಲಿ ಏನು ಬರುತ್ತೆ C ಬರುತ್ತೆ. ಹಾಗೆ R, ಕ್ಯೂನ ಹಿಂದೆ ಆರ್ನ ಹಿಂದೆ Q ಬರುತ್ತೆ, ಹಾಗೆಯೇ ಕ್ಯೂನ ಹಿಂದೆ ಏನು ಬರುತ್ತೆ P ಬರುತ್ತೆ. ಸೊ ಇದ್ರ ಪ್ರಕಾರ BCJGTCP.
ಸೊ ಇದನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ನೋಡಿ, ಇಲ್ಲಿ BCJGTCP ಅಂತ ಬರಿಬೋದು ನಾವು. ಡೆಲಿವರ್ ಅನ್ನೋ ಪದವನ್ನು ಇಲ್ಲಿ ಬಳಸಿರೋ ಕೋಡ್ ಪ್ರಕಾರ BCJGTCP ಅಂತ ನಾವು ಸುಲಭವಾಗಿ ಬರಿಬಹುದಾಗಿದೆ. ಓಕೆನಾ? ಹಾಗೆ ಥರ್ಡ್ ಪ್ರಶ್ನೆ ಏನು ಹೇಳುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸಂಕೇತಗಳನ್ನು ಬಳಸಿ ಎಕ್ಸ್ಪೋರ್ಟ್ ಪದವನ್ನು GJRQTV ಎಂದು ಬರೆಯಲಾಗಿದೆ. ಇದೇ ಸಂಕೇತವನ್ನು ಬಳಸಿ ಫಾರ್ಗೇನ್ ಅಂದರೆ FORGIEN ಇದನ್ನ ಹೇಗೆ ಬರೆಯಬೇಕಾಗುವುದು ಅಂತ ಪ್ರಶ್ನೆ. ಸ್ವಲ್ಪ ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಿದರೆ ಎಕ್ಸ್ಪೋರ್ಟ್ ಏನಾಗಿದೆ, GZRQTV ಆಗಿದೆ. ಸೊ ಹೆಂಗಾಯ್ತು ಅದು ನೋಡಿ, ಇ ಆದಮೇಲೆ F ಬರುತ್ತೆ, ಈ F ನ ನಂತರ Z ಬರುತ್ತೆ. ಅಂದರೆ ಇಲ್ಲಿ ಏನು ಮಾಡಿದ್ರು, ಒಂದು ಲೆಟರ್ನ ಬಿಟ್ಟು ನೆಕ್ಸ್ಟ್ ಲೆಟರ್ನ ಬರೆದ್ರು. ಹಾಗೆಯೇ XY ಆದಮೇಲೆ Z ಬರುತ್ತೆ, PQ ಆದಮೇಲೆ R, OP ಆದಮೇಲೆ Q, RS ಆದಮೇಲೆ TU ಆದಮೇಲೆ V ಬರುತ್ತೆ. ಇದೇ ಕೋಡಿಂಗ್ನ ಪ್ರಕಾರ ಇದನ್ನು ಬರೀತಾ ಹೋದರೆ F ನ ನಂತರ Z ನ ನಂತರ H, ನೆಕ್ಸ್ಟ್ ಇಲ್ಲಿ O ನ ನಂತರ P ನ ನಂತರ Q. ಹಾಗೇನೆ ನೆಕ್ಸ್ಟ್ ಏನು ಮಾಡ್ಬೋದು, R ಇದೆ, R ನ ನಂತರ S ನ ನಂತರ T, G H I J K E F G N O P ಬರಿಬೋದಲ್ವಾ? ಅಲ್ಲಿ ಏನಾಯ್ತು, ಫಾರ್ಗೇನ್ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ HQTIKGP. ಅದ್ರ ಪ್ರಕಾರ ಇಲ್ಲಿದೆ ನೋಡಿ, 4ನೇ ಆಪ್ಷನ್ ಅಲ್ಲಿ ಆ ಉತ್ತರ ಇದೆ, HQTIKGP. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಹಾಗೆ 4ನೇ ಪ್ರಶ್ನೆ ಹೇಳುತ್ತೆ, ಒಂದು ವೇಳೆ HKUJ ಎನ್ನುವುದು ಫಿಶ್ ಎಂದಾದರೆ UVCD ಎನ್ನುವುದು ಏನಾಗುವುದು ಅಂತ ಪ್ರಶ್ನೆ. ಓಕೆನಾ? ಸೊ ಈ ಪ್ರಶ್ನೆಯನ್ನು ಏನಂತ ಬರೀತೀರಿ ಅಂತ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು HKUJ ತಗೊಂಡಿದ್ದೀವಿ, ಅದಕ್ಕೆ ಏನಂತ ಬರೆದಿದ್ದಾರೆ ಅವರು, ಫಿಶ್ ಅನ್ನೋ ಪದವನ್ನು ಬರೆದಿದ್ದಾರೆ. ಹಾಗಿದ್ರೆ UVCD ಇದೆ, ಅದಕ್ಕೆ ಏನಂತ ಬರೀತೀರಿ? ಸ್ವಲ್ಪ ಹಿಂಗೆ ಲೆಟರ್ಸನ್ನು ನೋಡಿದರೆ ಹೆಚ್ಚು 8ನೇ ಲೆಟ್ರು, ಅದ್ರ ಬದಲಾಗಿ ಇಲ್ಲಿ ಬರೆದಿರೋದು 6ನೇ ಲೆಟ್ರ್ F. ಅಂದರೆ 8ರಲ್ಲಿ 2 ಕಳೆದ್ರೆ 6, ಹೌದಾ? 8ರಲ್ಲಿ 2 ಕಳೆದ್ರೆ 6. K ಇದೆ, K ಇದು ಕೂಡ 11ರಲ್ಲಿ 2 ಕಳೆದ್ರೆ 9, 21ರಲ್ಲಿ 2 ಕಳೆದ್ರೆ 19, ಹಾಗೇನೆ 10ರಲ್ಲಿ 2 ಕಳೆದ್ರೆ 8. H ನ ಹಿಂದಕ್ಕೆ ಹೋಗ್ಬೇಕು ಈಗ ನಾವು, FGH IJK STU HIJ ಈ ರೀತಿ ಬರ್ತಿದ್ದಾರೆ. ಸೊ ಅದ್ರ ಪ್ರಕಾರ ಇಲ್ಲಿ U ಬರ್ತಿದ್ದಾರೆ ಅಂದರೆ ಯು ನ ಹಿಂದೆ ಏನು ಬರುತ್ತೆ, ಲೆಟರ್ T ಬರುತ್ತೆ. T ನ ಹಿಂದೆ ಹೋಗ್ಬೇಕು ಈಗ ನೀವು, 2 ಲೆಟರ್ ಹಿಂದಕ್ಕೆ ಹೋಗ್ಬೇಕಲ್ವಾ? ಸೊ 2 ಲೆಟರ್ ಹಿಂದಕ್ಕೆ ಹೋಗ್ಬೇಕು ಅಂದರೆ S ಏನು ಬರೀಬೇಕು, STU. V ಇದೆಯಲ್ಲ, V ನ ಹಿಂದಿನ ಲೆಟರ್ U ನ ಹಿಂದಿನ ಲೆಟರ್ T. ಓಕೆನಾ? V ಇದ್ದಿದ್ದು ಏನಾಗುತ್ತೆ ಈಗ T ಆಗುತ್ತೆ. ಹಾಗೇನೆ ಇಲ್ಲಿ C ಇದೆ, C ನ ಹಿಂದೆ B ನ ಹಿಂದೆ A. ಹಾಗೇನೆ D ಇದೆ, D ನ ಹಿಂದೆ C ನ ಹಿಂದೆ ಏನಾಗುತ್ತೆ B. ಏನಾಯ್ತು, ಸ್ಟ್ಯಾಬ್. ಸೊ ಅದ್ರ ಪ್ರಕಾರ ಸ್ಟ್ಯಾಬ್ ಅಂತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನಾವು ಸುಲಭವಾಗಿ ಇಲ್ಲಿ ಬರಿಬಹುದಾಗಿದೆ. ಓಕೆನಾ ಫ್ರೆಂಡ್ಸ್? ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ 5ನೇ ಪ್ರಶ್ನೆ ನೋಡೋಣ. ಸಂಕೇತ ಭಾಷೆಯಲ್ಲಿ ಅಪಿಯರ್ ಎನ್ನುವ ಪದವನ್ನು ಇಲ್ಲಿ ಏನಿದೆ ಅಂದರೆ PAEPRA ಪೇಪ್ರ ಏನೋ ಯಾವುದೋ ಒಂದು ಪ್ರೊನೌನ್ಸಿಯೇಷನ್ ಬರುತ್ತದೆ. ಓಕೆನಾ? ಸೊ ಎಂದು ಬರೆಯಲಾಗಿದೆ, ಇಲ್ಲಿ ಪ್ರೊನೌನ್ಸಿಯೇಷನ್ ಇಂಪಾರ್ಟೆಂಟ್ ಅಲ್ಲ, ಲೆಟರ್ಸ್ ಇಂಪಾರ್ಟೆಂಟ್. ಅಪಿಯರ್ ಇದ್ದಿದ್ದು ಏನಾಗಿದೆ, PAEPRA ಆಗಿದೆ. ಅದ್ರ ಪ್ರಕಾರ ಪ್ರಾವಿಡೆನ್ಸ್ ಅಂತ ಇದೆ ಇಲ್ಲಿ ವರ್ಡ್. ಸೊ ಈ ಪ್ರಾವಿಡೆನ್ಸ್ ಎನ್ನುವ ಪದವನ್ನು ಹೇಗೆ ಬರೆಯಬಹುದು ಅನ್ನೋದು ಪ್ರಶ್ನೆ ಅವ್ರದ್ದು. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನಾವೀಗ. ಈಗ ನೋಡಿ, ಇಲ್ಲಿ ಅಪಿಯರ್ ಅಂತ ಇದೆಯಲ್ಲ, ಅದೇನಾಯಿತು, PAEPRA ಅಂತ ಬರ್ತಿದ್ದಾರೆ. ಯಾವುದ್ರ ಆಧಾರದ ಮೇಲೆ ಬರ್ತಿದ್ದಾರಪ್ಪ ಅಂದರೆ ಇವರು ಮೊದಲು ಇವ್ರು ಏನು ಮಾಡಿದ್ದಾರೆ ಅಂದರೆ 2 ಲೆಟರ್ಸನ್ನು ಒಂದೊಂದು ಗುಂಪು ಮಾಡ್ಕೊಂಡಿದ್ದಾರೆ. ಮೊದಲನೇದು ಅದಾದ ನಂತರ ಇಲ್ಲಿ ಬರುವ ಈ ಮೊದಲನೇ ಗುಂಪಿನಲ್ಲಿ ಬರುವ ಮೊದಲನೇ ಲೆಟರನ್ನು 2ನೇ ಜಾಗದಲ್ಲಿ ಬರ್ತಿದ್ದಾರೆ. ಇಲ್ಲಿ 2ನೇ ಜಾಗದಲ್ಲಿ ಇರುವಂತಹ ಲೆಟರ್ನ ಮೊದಲನೇ ಜಾಗದಲ್ಲಿ ಬರ್ತಿದ್ದಾರೆ. ಹಾಗೇನೆ ಇಲ್ಲಿ ನೋಡಿ, EP ಇಲ್ಲಿ ಬಂದಿದೆ, E ನ ಇಲ್ಲಿ ಫಸ್ಟ್ ಬರ್ತಿದ್ದಾರೆ, ನೆಕ್ಸ್ಟ್ A ನ ಇಲ್ಲಿ ಬರ್ತಿದ್ದಾರೆ, R ಇಲ್ಲಿ ಬರ್ತಿದ್ದಾರೆ. ಅಂದರೆ ಎಕ್ಸ್ಚೇಂಜ್ ಮಾಡಿ ಬರ್ತಿದ್ದಾರೆ, ಅದರ ಪ್ಲೇಸನ್ನು ಚೇಂಜ್ ಮಾಡಿದ್ದಾರೆ, ಅದಲು ಬದಲು ಮಾಡಿ ಬರೆದಿರ್ತಕ್ಕಂಥದ್ದು. ಅದ್ರ ಪ್ರಕಾರ
ನೀವು ಪಿನ ಎಲ್ಲಿ ಬರಿಬೇಕಾಗತ್ತೆ, ಇಲ್ಲಿ ಪಿ ಬರಿಬೇಕು. ಈಗ ಇಲ್ಲೂ ಕೂಡ ನೀವು ಒಂದೊಂದು ಗುಂಪು ಮಾಡ್ಕೋಬೇಕು, ಎರಡೆರಡು ಒಂದೊಂದು ಗ್ರೂಪ್ ಮಾಡ್ಕೊಂಡು ಅದರಲ್ಲಿ ಮೊದಲನೇ ಲೆಟರ್ನ ಎರಡನೇ ಸ್ಥಾನದಲ್ಲಿ, ಎರಡನೇ ಲೆಟರನ್ನ ಮೊದಲನೇ ಸ್ಥಾನದಲ್ಲಿ ಬರಿಬೇಕು. ಹಾಗೇನೆ ಇಲ್ಲಿ ಎರಡನೇ ಗ್ರೂಪಲ್ಲಿ ಮೊದಲನೇ ಲೆಟರ್ ಎರಡನೇ ಸ್ಥಾನಕ್ಕೆ ಬರುತ್ತೆ, ಎರಡನೇ ಲೆಟರ್ ಮೊದಲನೇ ಸ್ಥಾನಕ್ಕೆ ಬರೀತೀರ. ಆಸ್ ಇಟ್ ಈಸ್ ಐನ ಇಲ್ಲಿ ಬರಿಬೇಕು, ಡಿನ ಇಲ್ಲಿ ಬರಿಬೇಕು. ಸೊ ಇ ಇಲ್ಲಿ ಬರುತ್ತೆ, ಎನ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಹಾಗೇನೆ ಸಿ ಇಲ್ಲಿ ಬರೀತೀರಾ, ಇ ಬಂದ್ಬಿಟ್ಟು ಇಲ್ಲಿ ಬರೀತೀರಾ. ಅವಾಗ ಏನಾಗತ್ತೆ ನೋಡಿ, RPVODINEEC ಅಂತ ಆಗತ್ತೆ. ಇದು ಈ ಆಪ್ಷನಲ್ಲಿ ಯಾವುದ್ರಲ್ಲಿ ಇದೆ ಅಂತ ಚೆಕ್ ಮಾಡಿದಾಗ ಮೂರನೇ ಆಪ್ಷನ್ ನೋಡಿ, RPVODINEEP EC ಕರೆಕ್ಟ್ ಇದೆಯಾ? ಹಾಗಾಗಿ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಸೊ ಆಪ್ಷನ್ ಸಿನ ನಾವು ಇಲ್ಲಿ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿ ಸ್ವಲ್ಪ ನಾವು ಟ್ರಿಕ್ಸನ್ನು ಬಳಸಿ ಅಲ್ಲಿ ಯಾವ ರೀತಿಯ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಸುಲಭವಾಗಿ ಯಾವುದೇ ಲೆಟರ್ ಕೋಡನ್ನು, ಯಾವುದೇ ಒಂದು ವರ್ಡನ್ನು ಕೊಟ್ಟರು ಅದಕ್ಕೆ ಕೋಡಿಂಗ್ ಬಳಸಿಬಿಟ್ಟು ಸುಲಭವಾಗಿ ಅವ್ರು ಏನು ಕಾಂಬಿನೇಷನ್ ಕೊಟ್ಟಿರ್ತಾರೆ, ಕಾಂಬಿನೇಷನಿನ ಆಧಾರದ ಮೇಲೆ ಕೊಟ್ಟಿರುವ ಕ್ವಶನ್ಗೆ ಸುಲಭವಾಗಿ ಆನ್ಸರ್ ಕಂಡುಹಿಡಿಬೋದು. ಸೊ ಈ ರೀತಿಯಲ್ಲಿ ಸುಲಭವಾದ ಆನ್ಸರನ್ನು ಪಡಿಬೋದು. ಆ ಒಂದು ಆನ್ಸರ್ನ ಪಡಿಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಲೆಟರ್ ಕೋಡಿಂಗಿಗೆ ಸಂಬಂಧಪಟ್ಟ ಹಾಗೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಅದು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಇಷ್ಟೋ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.